ನಮಸ್ತೆ ಎಲ್ಲರಿಗೂ ಸ್ವಸ್ತಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನೀರು ದೋಸೆ ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿ ಮಾಡಿದರೆ ತೆಳ್ಳಗೆ ಮೃದುವಾಗಿ ನೀರು ದೋಸೆಯನ್ನು ನೀವು ಮಾಡ್ಬೋದು. ಮಂಗಳೂರಿನ ಫೇಮಸ್ ಪೇಪರ್ ಥರ ತೆಳ್ಳಗಿನ ನೀರು ದೋಸೆ ಮಾಡೋದು ತುಂಬ ಸುಲಭ. ಆದರೆ ತುಂಬ ಜನರಿಗೆ ಕರೆಕ್ಟಾದ ಪ್ರಮಾಣದಲ್ಲಿ ಹಿಟ್ಟನ್ನು ಕಲಸ್ಕೊಳ್ಳೋದು, ಕರೆಕ್ಟಾಗಿ ದೋಸೆ ಹಾಕ್ಕೊಳ್ಳೋದು, ಅಂಟದಾಗಿ ದೋಸೆಯನ್ನು ರೆಡಿ ಮಾಡೋದು, ಪೇಪರ್ ಥರ ತೆಳ್ಳಗೆ ಮೃದುವಾದ ದೋಸೆ ಮಾಡೋ ವಿಧಾನ ಗೊತ್ತಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನೀರು ದೋಸೆಯ ಸೀಕ್ರೆಟ್ ಟಿಪ್ಸನ್ನು ಹೇಳಿಕೊಡ್ತೀನಿ. ಇದರಿಂದ ಯಾರು ಬೇಕಾದರೂ ಸುಲಭವಾಗಿ ನೀರು ದೋಸೆಯನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ 2 ಕಪ್ ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ ಇಡ್ಲಿ ರೈಸಲ್ಲಿ ಕೂಡ ಮಾಡ್ಬೋದು. ಈ ಅಕ್ಕಿಯನ್ನು ನೀರು ಹಾಕಿ 2-3 ಸಲ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ನೀವು ಬೇರೆ ಟೈಮಲ್ಲಿ ಮಾಡೋದಾದರೆ 4ರಿಂದ 5 ಗಂಟೆ ನೆನೆಸಿದರೆ ಸಾಕು. ನಾನು ಬ್ರೇಕ್ಫಾಸ್ಟಿಗೆ ಮಾಡೋದ್ರಿಂದ ಹಿಂದಿನ ರಾತ್ರಿಯೇ ಅಕ್ಕಿಯನ್ನು ನೆನೆ ಹಾಕಿದ್ದೆ. ಅಕ್ಕಿಯನ್ನು ನೀರಿನಲ್ಲಿ ನೆನೆ ಹಾಕೋದ್ರಿಂದ ಹಿಟ್ಟು ತುಂಬ ಸ್ಮೂತಾಗಿ ನೈಸಾಗಿ ಬರುತ್ತೆ. ಈಗ ಮಿಕ್ಸಿ ಜಾರಿಗೆ ಈ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ನಾನು ಒಂದೇ ಬಾರಿಗೆ ಎಲ್ಲ ಅಕ್ಕಿಯನ್ನು ಒಟ್ಟಿಗೆ ರುಬ್ತಾ ಇದ್ದೀನಿ. ಗ್ರೈಂಡರ್ ಇದ್ದರೆ ಅದರಲ್ಲೇ ರುಬ್ಕೊಳ್ಳಿ, ತುಂಬ ಸ್ಮೂತಾಗಿ ರುಬ್ಕೊಳ್ಳುತ್ತೆ. ಈಗ ಇದಕ್ಕೆ 1 ಕಪ್ ನೀರು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ರುಬ್ಬುವಾಗ ಕಾಯಿ ತುರಿ ಕೂಡ ಹಾಕ್ಬೋದು. ನಾನಿಲ್ಲಿ ಹಾಕ್ತಾ ಇಲ್ಲ. ಹೀಗೆ ಇದನ್ನು ನಯವಾಗಿ ರುಬ್ಕೊಳ್ಬೇಕು. ಸ್ವಲ್ಪನೂ ತರಿತರಿಯಾಗಿ ಇರಬಾರ್ದು, ತುಂಬ ನುಣ್ಣಗೆ ರುಬ್ಬಬೇಕು. ನೋಡಿ ಇಲ್ಲಿ ಈಗ ನೋಡಿ, ಒಂದು ಸ್ವಲ್ಪನೂ ತರಿತರಿಯಾಗಿಲ್ಲ. ಇದು ಇಷ್ಟು ನೈಸಾಗಿ ರುಬ್ಬಿದ್ರೆ ಮಾತ್ರ ನೀರು ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ನಾನೀಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಈಗ ಇದೇ ಮಿಕ್ಸಿಗೆ 1 ಕಪ್ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಹಿಟ್ಟಿಗೆ ಹಾಕ್ಕೊಳ್ಳಿ. ಹಿಟ್ಟು ಎಷ್ಟು ತೆಳ್ಳಗೆ ಬರುತ್ತೆ ಅಷ್ಟು ನೀರು ದೋಸೆ ತೆಳುವಾಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ. ಈಗ ಇದರ ಹದ ನೋಡ್ಕೊಳ್ಳಿ, ಬೇಕಿದ್ರೆ ನೀರು ಸೇರಿಸಿ. ಈ ಹಿಟ್ಟು ತುಂಬ ತೆಳ್ಳಗಿರಬೇಕು. ನೀರು ಎಷ್ಟು ಬೇಕು ಅಂತ ಹೇಗೆ ನೋಡೋದು ಅಂದರೆ ಒಂದು ಟ್ರಿಕ್ಸ್ ಹೇಳ್ತೀನಿ. ಹಿಟ್ಟನ್ನು ಮೇಲಿಂದ ಕೆಳಕ್ಕೆ ಹುಯ್ಯುವಾಗ ಹೀಗೆ ಬಬಲ್ಸ್ ಥರ ಬರಬೇಕು. ಚಮಚನ ಹಿಟ್ಟಲ್ಲಿ ಮುಳುಗಿಸಿ ತೆಗೆದ್ರೆ ಅದರಲ್ಲಿ ಒಂದು ಸ್ವಲ್ಪನೂ ಹಿಟ್ಟು ಇರಬಾರ್ದು. ಲೈಟಾಗಿ ನಿಮಗೆ ಹಿಟ್ಟಿನಂಶ ಮಾತ್ರ ಕಾಣ್ತಾ ಇದೆ, ಆಗ ಅದಕ್ಕೆ ಇಷ್ಟು ನೀರು ಸಾಕು ಅಂತ ಅರ್ಥ. ನಾನು ಕಬ್ಬಿಣದ ಕಾವಲಿಯಲ್ಲಿ ಇವತ್ತು ತೆಳುವಾದ ಮೃದುವಾದ ನೀರು ದೋಸೆ ಮಾಡ್ತಾ ಇದ್ದೀನಿ. ನಾನು ಕಾವಲಿಗೆ ತೆಂಗಿನೆಣ್ಣೆ ಹಚ್ತಾ ಇದ್ದೀನಿ. ಕರೆಕ್ಟಾಗಿ ತವ ಕಾದ ನಂತರ 1 ಸೌಟಷ್ಟು ಹಿಟ್ಟನ್ನು ತೆಗೆದುಕೊಂಡು ನೀಟಾಗಿ ಈ ಥರ ತೆಳುವಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಹಿಟ್ಟು ಹಾಕಿಬಿಟ್ಟು ಒಂದು ಮುಚ್ಚಳ ಮುಚ್ಚಿಟ್ಟು 3ರಿಂದ 4 ಸೆಕೆಂಡ್ ಕಾಯಿಸಿ. ದೋಸೆ ಚೆನ್ನಾಗಿ ಕಾದಿರುತ್ತೆ. ಈಗ ಮುಚ್ಚಳ ತೆಗೆದ್ಬಿಡಿ. ನೀರು ದೋಸೆ ಕಾಯಲಿಕ್ಕೆ 10 ಸೆಕೆಂಡ್ ಕೂಡ ಬೇಕಾಗಿಲ್ಲ. ಕಾವಲಿ ನೀಟಾಗಿ ಕಾದಿದ್ರೆ ಪರ್ಫೆಕ್ಟಾಗಿ ದೋಸೆ ಹುಯ್ಯೋದಕ್ಕಾಗುತ್ತೆ. ಹಾಗೆಯೇ ಎಬ್ಬಿಸಲಿಕ್ಕೆ ಕೂಡ ನೀಟಾಗಿ ಬರುತ್ತೆ. ನೋಡಿ, ದೋಸೆ ತುಂಬ ತೆಳ್ಳಗೆ ಮೆತ್ತಗೆ ಬಂದಿದೆ. ಈ ದೋಸೆನ ಎಬ್ಬಿಸ್ಕೊಂಡು ಈ ಥರ ಕುಡುಪು ಮೇಲೆ ಹಾಕ್ಕೊಳ್ಳಿ. ಬಿಸಿ ಇರುವಾಗಲೇ ಒಂದರ ಮೇಲೆ ಒಂದು ದೋಸೆ ಹಾಕಿದರೆ ಈ ದೋಸೆ ಒಂದಕ್ಕೊಂದು ಅಂಟಿಕೊಳ್ಳುತ್ತೆ. ಅದಕ್ಕೆ ಸಪ್ರೇಟಾಗಿ ಒಂದು ಕುಡುಪು ಇಲ್ಲಾಂದರೆ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಇದರಲ್ಲಿ ನಾವು ಕೆಲವೊಂದು ವಿಧಾನವನ್ನು ಅನುಸರಿಸಿದರೆ ತುಂಬ ತೆಳ್ಳಗೆ ಮೃದುವಾಗಿ ಬರುತ್ತೆ ದೋಸೆ. ನೀವು ಒಂದು ಸಲ ಒಂದು ಎಣ್ಣೆಯನ್ನು ಉಪಯೋಗಿಸಿದರೆ ನೆಕ್ಸ್ಟ್ ಟೈಮ್ ಕೂಡ ನೀವು ಅದೇ ಎಣ್ಣೆನ ಉಪಯೋಗಿಸಬೇಕು. ದೋಸೆ ಚೆನ್ನಾಗಿ ಬರ್ತಾ ಇಲ್ಲ, ಕಾವಲಿಗೆ ಅಂಟಿಕೊಳ್ಳುತ್ತೆ ಅಂತಂದರೆ ಫಸ್ಟ್ ನೀವು ಯಾವ ಎಣ್ಣೆ ಯೂಸ್ ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ಎಣ್ಣೆ ಚೇಂಜ್ ಮಾಡಿದರೆ ದೋಸೆ ಚೆನ್ನಾಗಿ ಬರಲ್ಲ. ಈಗ ನಾನು ತೆಂಗಿನೆಣ್ಣೆನ ಕಾವಲಿಗೆ ಹಚ್ತೀನಿ. ಹಾಗೆ ನೀವೇನಾದರೂ ಎಳ್ಳೆಣ್ಣೆ ಅಥವಾ ಬೇರೆ ಎಣ್ಣೆ ಯೂಸ್ ಮಾಡ್ತಾ ಇದ್ದರೆ ನೀವು ಅದೇ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಯಾವುದಾದ್ರೂ ನಾನ್ ವೆಜ್ ಗ್ರೇವಿ ಇರುತ್ತಲ್ವ ಅದರ ಜೊತೆ ಅಥವಾ ಚಟ್ನಿ ಜೊತೆ ಸಖತ್ತಾಗಿರುತ್ತೆ. ನಾನ್ ವೆಜ್ ಗ್ರೇವಿ ಜೊತೆ ಅಂತೂ ಕೇಳಬೇಡಿ, ಅದರ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಈ ಟಿಪ್ಸನ್ನ ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಯಾರು ಬೇಕಾದರೂ ನೀರು ದೋಸೆನ ರೆಡಿ ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ. ಈಗ ಎಲ್ಲ ದೋಸೆ ರೆಡಿಯಾಗಿದೆ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತೇಳಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.